ಹಾಯ್ ಫ್ರೆಂಡ್ಸ್, ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಲೈಫ್ ಸ್ಟೈಲ್ಗೆ ನಮ್ಮ ದೇಹ ಎಷ್ಟು ಟಾಕ್ಸಿಕ್ ಆಗಿರುತ್ತೆ, ಇನ್ನು ಕೆಮಿಕಲ್ಗೆ ಹೇಗೆ ಎಕ್ಸ್ಪೋಸ್ ಆಗಿರುತ್ತೆ, ಇದರಿಂದ ನಮ್ಮ ದೇಹ ಎಷ್ಟು ಟಾಕ್ಸಿಕ್ ಆಗಿರುತ್ತೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನು ಮನೆಯಲ್ಲೇ ನಾವು ನಮ್ಮ ದೇಹವನ್ನು ಹೇಗೆ ಶುದ್ಧೀಕರಿಸ್ಕೋಬೋದು, ಅಂದರೆ ಹೋಮ್ ಡಿಟಾಕ್ಸ್ ಹೇಗೆ ಮಾಡ್ಕೊಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ಯಾರು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರುಗಳು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಲೈಕ್ನ ಮಾಡೋದನ್ನ ಮರಿಬೇಡಿ. ಈ ಟಾಕ್ಸಿಕ್ ಅನ್ನೋದು ಹೇಗಾಗುತ್ತೆ ಅಂದರೆ, ನಮ್ಮ ಫುಡ್ಗಳಲ್ಲಿ ಇರಬಹುದು, ಇನ್ನು ನಾವು ಅಡುಗೆಗೆ ಬಳಸುವಂಥ ಟೆಫ್ಲನ್ ಕೋಟೆಡ್ ಪಾತ್ರೆಗಳನ್ನು, ಇನ್ನು ಮನೆಯಲ್ಲಿ ಕ್ಲೀನಿಂಗ್ಗೆ ಅಂತ ಬಳಸೋ ಹೋಮ್ ಕ್ಲೀನರ್ಸ್ಗಳ ಮೂಲಕ, ಪಾತ್ರೆದೊಳಗೆ ಬಳಸೋ ಕೆಮಿಕಲ್ಗಳ ಮೂಲಕ, ಮತ್ತು ಕುಡಿಯೋ ಕಾಫಿ, ಅತಿ ಹೆಚ್ಚಾಗಿ ಕಾಫಿ ಕುಡಿಯೋದ್ರಿಂದ ಕೂಡ ಕೆಫೆನ್ ಇರುತ್ತೆ ಅದರಲ್ಲೂ. ಇನ್ನು ದಿನಕ್ಕೆ ಸ್ಮೋಕ್ ಮಾಡೋರು ಇರ್ಬೋದು, ಹಾಟ್ ಡ್ರಿಂಕ್ಸ್ ಮಾಡೋರು ಇರ್ಬೋದು, ಈ ಥರ ಅವ್ರು ರೆಗ್ಯುಲರಾಗಿ ತೊಗೊಳೋದ್ರಿಂದಾಗಿ ಅವ್ರ ದೇಹ, ಇನ್ನು ಇವುಗಳ ಬಗ್ಗೆ ಹೆಚ್ಚಾಗಿ ಮುಂಜಾಗ್ರತೆ ಇದ್ರೂ ಕೂಡ ಒಂದಲ್ಲ ಒಂದು ರೀತಿ ನಮ್ಮ ದೇಹವನ್ನು ವಿಷಕಾರಿ ಅಂಶಗಳು ಕೆಲವರು ಹೇಳ್ತಾರೆ, ನಾನು ಔಟ್ಸೈಡ್ ಊಟ ಮಾಡೋದೇ ಇಲ್ಲ, ಮನೆಯಲ್ಲೇ ತಿನ್ನೋದು ಅಂತ ಅಂತಾರೆ. ಆದರೂ ಕೂಡ ಅವರಲ್ಲಿ ದೇಹದಲ್ಲಿ ಟಾಕ್ಸಿಕ್ ಅಂಶಗಳು ಹೆಚ್ಚಾಗಿರ್ತದೆ, ವಿಷಕಾರಿ ಅಂಶಗಳು ಹೆಚ್ಚಾಗಿ ತುಂಬಿರ್ತದೆ. ಅಂಥವರಿಗೆ ಹೇಗೆ ಟಾಕ್ಸಿಕ್ ಅಂಶ ಜಾಸ್ತಿ ಆಗುತ್ತೆ ಅಂದರೆ, ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹೆಚ್ಚಾಗಿ ತಿಂತಾರೆ. ಅಂದರೆ ನಾವು ಹೈ ಕ್ಯಾಲೋರಿ ಫುಡ್ನ ತಗೊಳ್ಳೋದಲ್ಲಿ ಅದರಲ್ಲಿ ಟ್ರಾನ್ಸ್ ಫ್ಯಾಟು, ಹೈ ಗ್ಲೂಕೋಸ್ ಇರುತ್ತದೆ, ಅದೆಲ್ಲ ಸ್ಟೋರ್ ಆಗೋದ್ರಿಂದಲೂ ಕೂಡ ನಮ್ಮ ದೇಹಕ್ಕೆ ವಿಷಕಾರಿ ಅಂಶಗಳು ಹೆಚ್ಚಾಗುತ್ತದೆ. ಮತ್ತು ಇನ್ನು ಅವ್ರು ಅಗತ್ಯಕ್ಕಿಂತ ಹೆಚ್ಚಿನ ಕ್ಯಾಲೋರೀಸ್ಗಳನ್ನ ಅವ್ರ ದೇಹಕ್ಕೆ ಸೇರಿಸೋದ್ರಿಂದಲೂ ಕೂಡ ಇನ್ನು ಎಷ್ಟೋ ಜನಗಳಿಗೆ ಡಿಟಾಕ್ಸ್ ಅಂದ್ರೆ ಗೊತ್ತಿರಲ್ಲ. ಅಂದರೆ ದೇಹದನ್ನ ಶುದ್ಧೀಕರಿಸೋದು ಹೇಗೆ ಅಂತ. ಅಂದರೆ ದೇಹವನ್ನು ಅಂದ ತಕ್ಷಣ ನಾವು ಬರೀ ದೇಹ ಏನು ಬರೀ ಔಟ್ಸೈಡ್ ಮಾತ್ರ ನಾವು ದೇಹವನ್ನು ಶುದ್ಧ ಮಾಡೋದಂತಲ್ಲ, ನಮ್ಮ ದೇಹದ ಒಳಗೆ ಆಂತರಿಕವಾಗಿಯೂ ಕೂಡ ನಾವು ದೇಹವನ್ನು ಶುದ್ಧಿ ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ಈ ಡಿಟಾಕ್ಸ್ ಮಾಡೋದನ್ನು ಯಾವ ನಮ್ಮ ದೇಹದಲ್ಲಿರೋ ಅಂಗಗಳು ಮಾಡುತ್ತದೆ ಅಂತಂದರೆ, ನಮ್ಮ ದೇಹದಲ್ಲಿರುವಂಥ ವಿಸರ್ಜನಾಂಗಗಳು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಂಗ್ಸ್ ಇರ್ಬೋದು, ಸ್ಕಿನ್ ಇರ್ಬೋದು, ಇವುಗಳಿಂದ ಮಾಡ್ತವೆ. ಅದರಲ್ಲೂ ಕೂಡ ನಮ್ಮ ವಿಷಕಾರಿ ಅಂಶಗಳನ್ನ ಏನಿರುತ್ತೆ ನಮ್ಮ ದೇಹದಲ್ಲಿ ಅದನ್ನು ಲಿವರ್ ನ್ಯೂಟ್ರಲೈಸ್ ಮಾಡುವಂಥ ಗುಣ ಹೊಂದಿರುತ್ತದೆ. ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳುವ ಮೊದಲನೇ ವಿಧಾನ ಅಂತಂದರೆ ನಾವು ಚೆನ್ನಾಗಿ ನೀರು ಕುಡಿಯುವಂಥದ್ದು. ಅಂದರೆ ದಿನಕ್ಕೆ ಒಬ್ಬ ಮನುಷ್ಯ ಸರಾಸರಿಯಾಗಿ 3ರಿಂದ 4 ಲೀಟ್ರ್, ಆದರೆ 5 ಲೀಟ್ರ್ ಕುಡಿದ್ರೂ ಕೂಡ ತುಂಬ ಒಳ್ಳೆಯದು. ಇದು ನಮ್ಮ ದೇಹವನ್ನು ಹೈಡ್ರೇಟ್ ಮಾಡುತ್ತೆ. ಮತ್ತು ನಮ್ಮ ದೇಹದಲ್ಲಿರುವಂತಹ ಈ ವಿಷಕಾರಿ ಅಂಶವನ್ನು ಮೂತ್ರದ ಮೂಲಕ ಕಿಡ್ನಿಯ ಸಹಾಯವನ್ನು ಪಡೆದುಕೊಂಡು ದೇಹದಲ್ಲಿರುವಂತಹ ಟಾಕ್ಸಿಕ್ ಅಂಶವನ್ನು, ಅಂದರೆ ಈ ದೇಹಕ್ಕೆ ಬೇಡವಾದ ತ್ಯಾಜ್ಯವಾದ ಒಂದು ಅಂಶವನ್ನು ತೆಗೆದು ಹಾಕೋದಕ್ಕೋಸ್ಕರ ಈ ನೀರು ತುಂಬ ಉಪಯುಕ್ತವಾಗಿರುತ್ತದೆ. ನಮ್ಮ ದೇಹದಲ್ಲಿ ಯಾವುದೇ ಒಂದು ಕಾಯಿಲೆ ಸ್ಟಾರ್ಟ್ ಆಗಬೇಕು ಅಂತ ಅಂದರೂ ಕೂಡ ಅದು ಹೊಟ್ಟೆಯಿಂದಲೇ, ಅಂದರೆ ನಾವು ಸೇವಿಸುವ ಆಹಾರದಿಂದಲೇ ಅದು ಪ್ರಾರಂಭ ಆಗುತ್ತದೆ. ಅದಕ್ಕೋಸ್ಕರ ನಾವು ಯಾವ ರೀತಿ ಆಹಾರವನ್ನು ಸೇರಿಸಿದ್ದೀವಿ ಅದು ಕೂಡ ತುಂಬ ಮುಖ್ಯ ಆಗುತ್ತದೆ. ಅದು ನಮ್ಮ ದೇಹದಲ್ಲಿ ಹಾಳು ಮಾಡೋದ್ರ ಜೊತೆಗೆ ನಮ್ಮ ಒಂದು ಮಾನಸಿಕವಾದ ಒಂದು ಶರೀರದ ಮೇಲೂ ಕೂಡ ಅದು ಪೆಟ್ಟು ಬೀಳುವಂಥ ಸಾಧ್ಯತೆ ಇರುತ್ತದೆ. ಅಂಥದಕ್ಕೋಸ್ಕರ ನಾನು ಇವತ್ತು ಮನೆಯಲ್ಲೇ ನಾವು ನಮ್ಮ ದೇಹವನ್ನು ಹೋಮ್ ರೆಮಿಡಿ, ಅಂದರೆ ಮನೆಯಲ್ಲೇ ತಯಾರಿಸ್ಕೊಂಡು ನಾವು ನಮ್ಮ ದೇಹವನ್ನು ಹೇಗೆ ಶುದ್ಧಿಯಾಗಿ ಇಟ್ಕೋಬೋದು, ಆಂತರಿಕವಾಗಿ ಹೇಗೆ ಶುದ್ಧ ಇಟ್ಕೋಬೋದು ಅಂತ ಇವತ್ತು ನಾನು ಹೇಳುವಂಥ ಕೆಲವೊಂದು ಜ್ಯೂಸ್ಗಳನ್ನ ಮಾಡಿ ಕುಡಿಬಹುದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೌತೆಕಾಯಿ ಇದನ್ನು ನೀವು ಡೈಲಿ ಜ್ಯೂಸ್ ಮಾಡಿಕೊಂಡು ಸಹ ಕುಡಿಬೋದು. ಇದನ್ನು 150 ml ಇಂದ 200 ml ವರೆಗೂ ಕೂಡ ಕುಡಿಯಬಹುದು. ಬೆಳಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದು ಶರೀರವನ್ನು ಶುದ್ಧಿ ಮಾಡುತ್ತದೆ. ಮತ್ತು ಸೌತೆಕಾಯಿಯಲ್ಲಿ ನೀರಿನಾಂಶ ಹೆಚ್ಚಾಗಿದ್ದು ಇದು ಯಕೃತ್ತು ಮತ್ತು ಕಿಡ್ನಿಯನ್ನು ಕೂಡ ಕ್ಲೀನ್ ಮಾಡುವಂಥ ಅಂಶವನ್ನು ಹೊಂದಿರುತ್ತದೆ. ಇನ್ನು ಬೂದುಗುಂಬಳಕಾಯಿ, ಇದು ನೀವುಗಳು ಸಾಮಾನ್ಯವಾಗಿ ಅಡುಗೆಗೆಲ್ಲ ಉಪಯೋಗಿಸ್ತೀರಾ, ಆದರೆ ಇದನ್ನು ನೀವು ಹೆಚ್ಚಾಗಿ ಯಾರು ಕೂಡ ಜ್ಯೂಸ್ ಮಾಡಿ ಸೇವಿಸೋದು ಕಡಿಮೆ. ಆದರೆ ಇದ್ರ ಜ್ಯೂಸ್ ಎಷ್ಟು ಒಳ್ಳೆಯದಂತಂದರೆ ಇದರಲ್ಲಿರೋ ಮಿನರಲ್ಸ್ ಇದ್ದು ಅತಿ ಹೆಚ್ಚು ವಿಟಮಿನ್ಸ್ ಇರುತ್ತೆ. ಇದರಲ್ಲಿ ಜಾಸ್ತಿ ಕ್ಯಾಲೋರೀಸ್ಗಳು ಇರೋದಿಲ್ಲ, ಬದಲಾಗಿ ನ್ಯೂಟ್ರಿಯೆಂಟ್ಸ್ಗಳು ಹೆಚ್ಚಾಗಿ ಕೂಡಿರ್ತದೆ. ಅದರಲ್ಲೂ ಕೂಡ ನಾವು ಅತಿ ಹೆಚ್ಚು ಕ್ಯಾಲರಿ ಇರುವಂಥ ಆಹಾರವನ್ನು ಸೇವಿಸ್ತಾ ಇದ್ರೂ ಕೂಡ ಅದು ನಮ್ಮ ದೇಹಕ್ಕೆ ಟಾಕ್ಸಿಕ್ ಆಗಿರ್ತದೆ. ಹಾಗಾಗಿ ಇದನ್ನು ಕೂಡ ನೀವು ಚೆನ್ನಾಗಿ ಸೇವಿಸಬಹುದು ಜ್ಯೂಸ್ ಮೂಲಕ ರೀತಿಯಲ್ಲಿ. ಇವಾಗ ನಾನು ಹೇಳುವಂಥ ಜ್ಯೂಸ್ ಇದನ್ನು ನೀವು ದಿನದಲ್ಲಿ ಯಾವಾಗಲಾದರೂ ಕೂಡ ಕುಡಿಬೋದು. ಮೊದಲು ಒಂದು 3ರಿಂದ 4 ನೆಲ್ಲಿಕಾಯನ್ನು ತಗೊಂಡು ಅದಕ್ಕೆ 1 ಇಂಚಷ್ಟು ಶುಂಠಿಯನ್ನು, ಅದಕ್ಕೆ ನಾನು 4ರಿಂದ 5 ಕಾಳು ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸೇರಿಸಿ ತುಂಬ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ಇದನ್ನು ಸೋಸಿ ಚೆನ್ನಾಗಿ ಕುಡಿಬೋದು. ಇದು ಕುಡಿಯೋದನ್ನ ನೀವು ಯಾವಾಗ ಬೇಕಾದರೂ ಸಹ ಕುಡಿಬೋದು. ಇದರಲ್ಲಿರುವಂಥ ಶುಂಠಿ ಇರ್ಬೋದು, ನೆಲ್ಲಿಕಾಯಿ ಇರ್ಬೋದು, ಇದು ನಮಗೆ ಲಿವರ್ಗೆ ಬೇಕಾದಂಥ ಕೆಲವೊಂದು ಅಂಶಗಳನ್ನು ಕೂಡಿರುತ್ತದೆ. ಹಾಗಾಗಿ ಇದನ್ನು ನೀವು ಸೇವಿಸೋದು ಕೂಡ ತುಂಬ ಒಳ್ಳೆಯದಾಗಿರುತ್ತದೆ. ಭೂಮಿ ಆಮ್ಲ ಅಥವಾ ನೆಲನಲ್ಲಿಗೆ, ಇದನ್ನು ನೀವು ಸಾಮಾನ್ಯವಾಗಿ ಕೇಳಿರ್ತೀರ. ಇದನ್ನು ತಂದು ಒಂದು ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದಾಗಿ ನಿಮ್ಮ ಲಿವರ್ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅಂದರೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂತಂದರೆ ಒಂದು ಮಿರರ್ನ ರೀತಿ ಆಗೋ ರೀತಿಯಾಗಿ ಕಾಣುತ್ತೆ, ಅಂದರೆ ಇರುತ್ತೆ.
ಅಷ್ಟು ಕ್ಲೀನ್ ಮಾಡುವಂಥ ಶಕ್ತಿ ಈ ಭೂಮಿ ಅಮ್ಲ ಅಥವಾ ನೆಲನಲ್ಲಿಗೆ ಇರುತ್ತೆ. ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟು, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಾಗಿ ನಮಗೂ ಒಂದು ಖುಷಿ ಆಗುತ್ತೆ. ಇದಕ್ಕೆ ಲೈಕ್ನ ಮಾಡಿ ಮರಿಬೇಡಿ. ಇದೇ ರೀತಿ ಹೆಚ್ಚು ಮಾಹಿತಿ ಇರೋ ವಿಡಿಯೋಗಳಿಗೋಸ್ಕರ ಸಾವಿತ್ರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿ ಕಾಣೋ ಆಲ್ ಅನ್ನೋ ಆಪ್ಷನ್ ಇರುತ್ತೆ, ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನ ಯಾರು ಮರಿಬೇಡಿ. ಧನ್ಯವಾದಗಳು.